ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತವೆ. ರೂಟ್ಸ್ ಕ್ರಿಯೇಟ್ಸ್ ಫ್ರೂಟ್ಸ್. ವಿಷಯ ಒಂಥರ ಸಖತ್ತಾಗಿದೆ ಅಲ್ಲ. ಅಂದರೆ ಏನು, ನಾವು ಹಣ್ಣು ಅಂಗಡಿಗೆ ಹೋಗ್ತೀವಿ, ಹಣ್ಣು ಕಿತ್ಕೊಂಡ್ಬಂದ್ಬಿಡ್ತೀವಿ, ಕರೆಕ್ಟಾ? ಇನ್ನು ಯಾರೋ ಹೋದ್ರಂತೆ ಕಡಲೆಕಾಯಿ ಗಿಡ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಕಡಲೆಕಾಯಿ ಗಿಡ ಅಂದ್ರೆ ಅವರು ಕಡಲೆಕಾಯಿ ಬೇರಿನ ಜೊತೆನೇ ಇರುತ್ತೆ ಅಂತ ಕೆಲವು ಗೊತ್ತಿರೋದಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳೋಣ, ಯಾರು ಯಾವುದೇ ವಿಚಾರವಾಗಲಿ ಆಳಕ್ಕೆ ಬೇರೂರಿದರೆ ಅವರ ಜ್ಞಾನ ವೃದ್ಧಿಯಾಗುತ್ತದೆ, ಪ್ರಾವೀಣ್ಯತೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಸಾಧಕರಾಗೋದಕ್ಕೆ ಸಾಧ್ಯ ಆಗುತ್ತೆ, ನಾಯಕರಾಗೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಏನು ಮಾಡ್ತೀವಿ ನಾವು, ಇನ್ನು ಬೀಜನೇ ಸರಿಯಾಗಿ ಹಾಕಿರಲ್ಲ, ಬೇರ್ ಬಿಟ್ಕೊಂಡಿರಲ್ಲ. ಸಾರ್ ಹಣ್ಣು ಕಾಣಿಸ್ತಾನೆ ಇಲ್ಲ ಸಾರ್ ಅಂತಾರೆ. ಅದರ ಅರ್ಥ ತಾಳ್ಮೆ ಬೇಕು, ಸ್ವಲ್ಪ ಕಾಲ ಎಲ್ಲದಕ್ಕೂ ಕಾಯಬೇಕು. ಸೊ ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತವೆ ಎನ್ನುವ ಪರಿಜ್ಞಾನ ನಮಗಿರಬೇಕಾಗ್ತದೆ. ಅದರಲ್ಲೂ ಕೂಡ ಈಗಿನ ಜನ್ರೇಷನ್ ಅವರು ಸ್ವಲ್ಪ ಎಲ್ಲ ಶಾರ್ಟ್ ಕಟ್ ಆಗಬೇಕು ಅಂತಾರೆ. ಇನ್ಸ್ಟಂಟ್ ಫುಡ್ಡು ಇನ್ಸ್ಟಂಟ್ ತಿಂದು 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 ಇನ್ಸ್ಟಂಟಾಗಿ ಯಮ ಕರ್ಕೋತಾ ಇದ್ದಾನೆ ಅಂತ ಬೇರೆ ಕೆಲವು ಡಾಕ್ಟ್ರುಗಳು ಹೇಳ್ತಾರೆ. ಸೊ ನಾವು ಸರಿಯಾಗಿ ತಿನ್ನೋದು, ಆಹಾರ ಎಲ್ಲ ಚೆನ್ನಾಗಿರಬೇಕು ಅಂತ ಏನೋ ಒಂದು ಸ್ವಲ್ಪ ಕಾಳಜಿ ನನಗೆ. ಅದಕ್ಕೆ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ನ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ಹೊಂಗೆಮ್ಮ ಅಂತ ಇದ್ದಾರೆ, ಮಾತಾಡ್ಸೋಣ. ಹೊಂಗೆಮ್ಮ ನಮಸ್ಕಾರ. ನಮಸ್ತೆ ಸರ್. ಹೇಳ್ರಿ. ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತದೆ. ಬೇರಂದ್ರೆ ನಾವು ಎಷ್ಟು ಗಟ್ಟಿಯಾಗಿರ್ತೀವೋ ಅಷ್ಟೇ ನಾವು ಕೂಡ ಎತ್ತರಕ್ಕೆ ಯಾಕಂದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿ ಇರ್ಬೇಕು, ನಮ್ಮ ಇಡೀ ಕುಟುಂಬವನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಆಗ ನಾವು ಕೂಡ ಬೇರನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಆತ್ಮವಿಶ್ವಾಸದಿಂದ ನಾವು ಯಾವಾಗ ಗಟ್ಟಿಯಾಗಿ ಮುಂದೆ ಹೋದಾಗ ನಾವು ಕೂಡ ಒಂದು ಮರವಾಗಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಸರ್. ಧನ್ಯವಾದ ಸರ್. ಹೊಂಗೆಮ್ಮ ಸಿಕ್ಕಾಪಟ್ಟೆ ಸಖತ್ತಾಗಿ ಹೇಳ್ಬಿಟ್ರಿ. ಈಗ ನಮ್ ಗೀತಾ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಗೀತಾ. ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತದೆ. ಖಂಡಿತ ಸರ್. ಬೇರು ಗಟ್ಟಿಯಾಗಿದ್ರೆ ಮರ ಗಟ್ಟಿಯಾಗಿರುತ್ತೆ, ಮರ ಗಟ್ಟಿಯಾಗಿದ್ರೆ ಫಲ ಕೊಡುತ್ತೆ. ಅದಂತೂ ಸತ್ಯ. ಯಾಕಂದ್ರೆ ನಾವು ನಮ್ಮ ಪ್ರತಿನಿತ್ಯದ ಒಂದು ದಿನ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಬೆಳಗ್ಗೆ ಯಾವ ರೀತಿ ಎದ್ದೇಳ್ತೀವಿ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಒಂದು ಯೋಗ ಧ್ಯಾನ ಮಾಡುವಂಥದ್ದು, ಒಂದು ಅರ್ಧ ಗಂಟೆ ಪುಸ್ತಕ ಓದೋ ಅಂಥದ್ದು, ಈ ರೀತಿ ಮಾಡ್ಕೊಂಡ್ ಬಂದಾಗ ಇಡೀ ದಿನ ನಮ್ದು ಚೆನ್ನಾಗಿರುತ್ತೆ. ಅಂದ್ರೆ ನಾವು ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಯಾವ್ದಕ್ಕೆ ಒಂದು ಫೋಕಸ್ ಮಾಡ್ಬೇಕೋ ಅದಕ್ಕೆ ಫೋಕಸ್ ಮಾಡಿರ್ತೀವಿ, ಆ ದಿನ ಒಂದು ಚೆನ್ನಾಗಿ ಇರುತ್ತೆ. ಅದೇ ನಾವು 9 ಗಂಟೆಗೋ 10 ಗಂಟೆಗೋ ಎದ್ಬಿಟ್ಟು ನಾವು ಯಾವ ಕೆಲ್ಸನೂ ಆಗೋದಿಲ್ಲ. ಆ ಒಂದು ಇದನ್ನ ಸೂಚಿಸುತ್ತೆ ಈ ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತದೆ ಅಂತ. ಖಂಡಿತ ಇವತ್ತಿನ ಒಂದು ಟಾಪಿಕ್ ಚೆನ್ನಾಗಿದೆ. ಹಾಗೆ ಒಂದು ಹೋರಾಟ ಮಾಡ್ಬೇಕು ಅಂತಂದ್ರೆ ಇವಾಗ ಒಬ್ರೇ ಕುಳಿತುಕೊಂಡು 1 ವಾರ ಹೋರಾಟ ಮಾಡಿದ್ರು ಅದಕ್ಕೆ ಯಾವುದೇ ಒಂದು ಪ್ರತಿಫಲ ಸಿಕ್ಕಲ್ಲ. ಅದೇ ಒಂದು ಸಮೂಹ, ಒಂದು ನೂರಾರು ಜನ ಒಂದು ಸಮೂಹ ಕುತ್ಕೊಂಡು ಒಂದು ಹೋರಾಟ ಮಾಡಿದಾಗ ಅದು ಬೇಗ ಒಂದು ಪ್ರತಿಫಲ ಅಂದ್ರೆ ಆ ಬೇರಿನ ಮುಖಾಂತರ, ಒಂದು ಬೇರಿನ ರೂಪದಲ್ಲಿ ಒಂದು ಪ್ರತಿಫಲ ಬೇಗ ದೊರಕುತ್ತೆ. ಹಾಗೆ ನಮ್ಮ ಹಿರಿಯರ, ನಮ್ಮ ಮನೆಗಳ ಸಂಬಂಧಗಳು ಹಾಗೆ ಇರಬಹುದು. ನಮ್ಮ ಹಿರಿಯರು ಒಂದು ಬೇರಿದ್ದಾಗೆ ಆ ಎಷ್ಟು ಆಳವಾಗಿ ಒಂದು ಸಂಸ್ಕೃತಿ, ಒಂದು ಸಂಯಮನ ಬೇರೂರಿ ಬೆಳೆಸ್ಕೊಂಡ್ ಬಂದಿರ್ತಾರೋ, ನಾವು ಅದೇ ರೀತಿ ಒಂದು ಸಂಸ್ಕಾರ ಸಂಸ್ಕೃತಿ ಈಗಿನ ಒಂದು ಕಾಲಘಟ್ಟದಲ್ಲಿ ಮಕ್ಕಳಿಗಿದೆ ಅಂದ್ರೆ ಅದು ಆ ಒಂದು ಹಿರಿಯರು ಬಿತ್ತಿದಂತಹ ಬೇರಿನ ಒಂದು ಸಮೂಹ ಅಂತಾನೆ ಹೇಳ್ಬಹುದು ಸರ್. ಹಾಗಾಗಿ ಒಂದು ಬೇರು ಗಟ್ಟಿ ಇರ್ಬೇಕು, ಯಾವುದೇ ಒಂದು ಸಂಬಂಧ ಆಗಿರಬಹುದು, ಯಾವುದೇ ಒಂದು ದಿನ ಚೆನ್ನಾಗಿರ್ಬೇಕು ಅಂದ್ರು ಆ ಒಂದು ಬೇರು ಗಟ್ಟಿಯಾಗಿದ್ರೆ ಮಾತ್ರ ಬೇಗ ಒಂದು ಹಣ್ಣು ಕೊಡುತ್ತೆ, ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ವೆರಿ ಗುಡ್ ಗೀತಾ. ನಂತರ ಮಂಜುನಾಥ್ ಅವ್ರನ್ನ ಮಾತಾಡ್ಸೋಣ. ಮಂಜುನಾಥ್ ನಮಸ್ಕಾರ. ನಮಸ್ತೆ ಸರ್. ಸರ್, ಇವತ್ತಿಂದು ಟಾಪಿಕ್ ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತವೆ. ಬಹಳ ಚೆನ್ನಾಗಿದೆ ಸರ್. ಬೇರು ಅಂದ್ರೆ ಫಸ್ಟ್ ಬೀಜ ಹೊತ್ತಿದ ಮೇಲೆ ಬೇರು ತಾಕತ್ತಾಗಿ ಇರ್ಬೇಕು ಸರ್. ಭೂಮಿಯಲ್ಲಿ ಬೇರು ತಾಕತ್ತಾಗಿ ಭೂಮಿನ ಅಲ್ಲಿ ಅದು ಸ್ಥಳ ಪಡ್ಕೊಂಡ್ರೆ ಮರ ಆಮೇಲೆ ಹಣ್ಣನ್ನ ಬಿಡುತ್ತೆ. ಈಗ ಯಾವುದೇ ಮನುಷ್ಯ ಆಗ್ಲಿ ಏನೇ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನೆನಪಾಗತ್ತೆ ಸರ್. ಇತಿಹಾಸ ತಿಳಿಯದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ. ಆ ರೀತಿ ನಾವು ಯಾವುದೇ ಒಂದು ಬೇರುಗಳು ಅಂದ್ರೆ ಅದೇ ಅಲ್ವಾ ಸರ್.
ಈಗ ಯಾವುದೇ ವಿಚಾರ ಆಗ್ಲಿ ನಾವು ಸಂಪೂರ್ಣವಾಗಿ ಅದರಲ್ಲಿ ನಾವು ಪರಿಣಿತರಾದ್ರೆ ಮಾತ್ರನೇ ನಾವು ಒಳ್ಳೆ ರಿಸಲ್ಟ್ ಕೊಡಕ್ಕಾಗತ್ತೆ ಸರ್. ಈಗ ಅದು ಬೇರು ಚೆನ್ನಾಗಲ್ಲಿ ಊರಿದ್ರೆ ಹಿಂಗೆ ಫ್ರೂಟ್ ಕೊಡತ್ತೆ. ಹಾಗೆ ಮನುಷ್ಯರಲ್ಲಿ ಕೂಡ ವಿಚಾರ ಜ್ಞಾನ ಪ್ರತಿಯೊಂದೂ ಎಷ್ಟೇ ಅರ್ಥರೂ ಅರಿಯೋದಿದೆ ಸರ್. ಬಹಳಷ್ಟು ಚೆನ್ನಾಗಿ ಅರಿಬೇಕು ಅನ್ನೋ ನನ್ನ ಅನಿಸಿಕೆ ಸರ್. ಓಕೆ ಓಕೆ, ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ Thank you, sir. ಸಂತೋಷ್ ರಾವ್ ಅವರು ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ. ಬೇರುಗಳು ಹಣ್ಣುಗಳನ್ನ ಸೃಷ್ಟಿ ಮಾಡುತ್ತದೆ. ಹೇಗೆ ಬೇರುಗಳಿಗೆ ಒಂದು ಬೇರಿಗೆ ಸರಿಯಾದ ಆಹಾರಗಳನ್ನು ಕೊಟ್ರೆ ಹಣ್ಣನ್ನ ಅದು ಸೃಷ್ಟಿ ಮಾಡಿ ನಮಗೆ ಕೊಡುತ್ತೆ. ನನ್ನ ಅಭಿಪ್ರಾಯ ಪ್ರಕಾರ ಮನುಷ್ಯನ ದೇಹ ಒಂದು ಮೆದುಳು, ಅದು ಒಂದು ಬೇರು ಇದ್ದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ ಕೊಟ್ರೆ ಆ ಬೇರು ನಮಗೆ ಹಣ್ಣುಗಳನ್ನ ಸೃಷ್ಟಿಸಿ ನಮಗೆ ಉತ್ಪತ್ತಿ ಮಾಡಿ ಕೊಡುತ್ತೆ. ಹೇಗೆ ನಮ್ಮ ಮೆದುಳಿಗೆ ನಾವು ಸರಿಯಾದ ರೀತಿಯಲ್ಲಿ ಆಹಾರ ಕೊಡುತ್ತೇವೆ, ಯಾವ ತರ ಒಂದು ವ್ಯಾಯಾಮದಿಂದ ಇರಬಹುದು, ಅಥವಾ ಸೋಷಿಯಲ್ ಜನರೊಟ್ಟಿಗೆ ಸಂಪರ್ಕ ಬೆಳೆಸಿ 10 ಜನರಿಂದ ಅಲ್ಲಿಂದ ವಿಚಾರಗಳನ್ನ ತಿಳಿಯುವಂತದಿರಬಹುದು, ಪುಸ್ತಕ ಓದೋದ್ರಿಂದ ಇರಬಹುದು, ಅಥವಾ ಆಧ್ಯಾತ್ಮಿಕದಿಂದ ಇರಬಹುದು, ಅಥವಾ ನಮ್ಮ ಕೌಟುಂಬಿಕವಾಗಿ ಖುಷಿಯಿಂದ ಸಂತೋಷದ ವಾತಾವರಣಕ್ಕೆ ಬೆರೆಯುವಂತದಿರಬಹುದು. ಹಾಗೆ ಮೆದುಳಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಕೊಟ್ಟು ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿ ನಮಗೆ ಹಣ್ಣುಗಳನ್ನ, ಹಲವಾರು ಐಡಿಯಾಗಳನ್ನ, ಆಲೋಚನೆಗಳನ್ನ ನಮ್ಮ ಜೀವನದಲ್ಲಿ ಯಶಸ್ವಿ ಮಾಡೋದಕ್ಕೆ, ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಮತ್ತು ನಾವು ಖುಷಿಯಿಂದ ಇರೋದಕ್ಕೆ ನಮಗೆ ಬ್ರೇನ್ ಒಂದು ಆಹಾರ ರೂಪದಲ್ಲಿ ಹಣ್ಣುಗಳನ್ನ ಸೃಷ್ಟಿಸಿ ನಮಗೆ ಒಂದು ಜೀವನದಲ್ಲಿ ಯಶಸ್ವಿ ಮಾಡೋದಕ್ಕೆ ಒಂದು ಸಹಾಯ ಮಾಡುತ್ತೆ. ಓಕೆ, ರಮೇಶ್ ಏನ್ ಹೇಳ್ತಾರೆ ವಿಚಾರದ ಬಗ್ಗೆ ಕೇಳೋಣ. ನಮಸ್ತೆ. ಬೇರುಗಳು ಹಣ್ಣನ್ನು ಸೃಷ್ಟಿಸ್ತದೆ ಸರ್. ಯಾವುದೇ ಒಂದು ಮರ ಬೆಳಕ್ ಮೊದಲು ಬೇರು ಎಷ್ಟು ಆಳಕ್ಕೆ ಹೋಗಿದೆ, ಎಷ್ಟು ಡೀಪ್ ಆಗಿದೆ. ಒಂದು ಮರದಲ್ಲಿ ಬೇರು ಗಟ್ಟಿಯಾಗಿಲ್ಲ ಅಂದ್ರೆ ಬರುವಂತ ಗಾಳಿಗೆ ಅದು ಮರನೇ ಉಳ್ಳೋಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಮನಸ್ಸಿನ ಜೀವನದಲ್ಲಿ ಬರುವ ಕಷ್ಟಗಳು ಕೂಡ ಬೇರು ಗಟ್ಟಿಯಾಗಿಲ್ಲ ಅಂದಾಗ ಮನಸ್ಸಿನ ಜೀವನದಲ್ಲಿ ಬರುವಂತ ಕಷ್ಟಗಳಿಗೆ ಎದುರುಬಿಟ್ಟು ಮನಸ್ಸ ವಿಚಲಿತವಾಗ್ತಾನೆ. ಬೇರು ಗಟ್ಟಿಯಾಗಿದ್ನ ಅಂದ್ರೆ ಅವನು ವಿಚಲಿತವಾಗಲ್ಲ. ಅದಕ್ಕೆ ಬೇರು ಗಟ್ಟಿ ಮಾಡ್ಕೋಬೇಕು ಅಂದ್ರೆ ನಾವು ಅದು ನಮ್ಗೆ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಾಗಿರ್ಬೋದು, ನಮ್ಮ ಗುರುಗಳ ಮಾರ್ಗದರ್ಶನ ಆಗಿರ್ಬೋದು, ಮತ್ತೆ ಒಳ್ಳೊಳ್ಳೆ ಸಾಹಿತ್ಯಗಳನ್ನ ಓದ್ಬೇಕು, ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ಬೇಕು, ಮತ್ತೆ ಜನರೊಡನೆ ಒಳ್ಳೆಯ ಉತ್ತಮ ಬಾಂಧವ್ಯನ ಇಟ್ಟುಕೊಂಡಾಗ ಅವ್ರ ಹತ್ರ ಮಾತಾಡೋದ್ರಲ್ಲಿ ನಾವು ಮೃದುವಾಗಿ ವರ್ತಿಸಿದಾಗ ನಮ್ಗೆ ಯಾವ ಕಡೆಯಿಂದ ಯಾವುದೇ ಕಷ್ಟಗಳು ಬಂದಂದ್ರೆ ಎಲ್ಲರ ಸಹಕಾರದಿಂದ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ. ಮತ್ತು ಬೇರು ಎಷ್ಟು ಗಟ್ಟಿಯಾಗ ಇರುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಫಸ್ಟ್ ನಮ್ಮನ್ನ ನಾವು ತಿಳ್ಕೊಬೇಕು. ನಾವು ಇನ್ನೂ ಎಷ್ಟು ಕಲಿಬೇಕು ನಮ್ಮ ಜೀವನಕ್ಕೆ ಅಡಿಪಾಯವಾಗಿ ನಮ್ಮ ಬೇರುಗಳನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಯಾವಾಗ ನಾವು ತಿಳ್ಕೊತಾ ಹೋಗ್ತೀವಿ, ಆಗ ನಮ್ಮ ಜೀವನದಲ್ಲಿ ಒಂದು ಮರ ಬೇರು ಗಟ್ಟಿಯಾಗಿ ಎಷ್ಟಿಗೆ ನಿಲ್ಲುತ್ತೋ ಆಗ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದ್ರು ಎದುರಿಸಿ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು. ಓಕೆ, ಕಟ್ಟೇರಿ ಸ್ವಾಮಿ. ಎಲ್ರಿಗೂ ನಮಸ್ಕಾರ. ಬೇರುಗಳು ಹಣ್ಣುಗಳನ್ನ ಸೃಷ್ಟಿಸುತ್ತವೆ ನಿಜ. ಯಾಕಂದ್ರೆ ನಾವು ಯಾವುದಾದ್ರೂ ಒಂದು ಗಿಡ ಬೆಳೆಸ್ಬೇಕಾದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀರು, ಪೋಷಕಾಂಶಗಳನ್ನ ನಾವು ನೀಡಬೇಕಾಗ್ತದೆ. ಅದು ಒಂದು ಹೂವಾಗಿ ನಂತರ ಹಣ್ಣು ಕಾಯಿ ರೂಪದಲ್ಲಿ ಆಗಿ ನಂತರ ಹಣ್ಣು ಬಿಡ್ತದೆ. ಅದೇ ಒಂದು ವ್ಯಕ್ತಿತ್ವದಲ್ಲಿ ಒಬ್ಬ ಮನುಷ್ಯ ಯಾವ ರೀತಿ ನಾವು ಫಲಗಳ ಮೂಲಕ ರೂಪುಗೊಳ್ಬೇಕಪ್ಪ ಅಂತಂದ್ರೆ ನಾನು ಹೇಳ್ತೀನಿ, ಬೇರುಗಳು ನಮ್ಮ ಬೇರುಗಳು ಏನಿದಾವಲ್ಲ, ನಮ್ಮ ಮೌಲ್ಯಗಳು ಮತ್ತೆ ಸಂಸ್ಕಾರಗಳನ್ನ ನಮಗೆ ರೂಪಿಸುತ್ತವೆ. ಉದಾಹರಣೆ, ಕಾಂಡಗಳು ನಮ್ಮ ಚಿಂತನೆಗಳನ್ನ ಮತ್ತು ನಮ್ಮ ನಿರ್ಧಾರಗಳನ್ನ ರೂಪಿಸುತ್ತವೆ. ಹಣ್ಣುಗಳು ಮತ್ತು ಕ್ರಿಯೆಗಳು ಇವು ನಮ್ಮ ಫಲಿತಾಂಶಗಳ ಮೂಲಕ ನಮಗೆ ನೀಡ್ತವೆ. ಹಾಗಾಗಿ ನಾವೊಂದು ಸಮಾಜದಲ್ಲಿ, ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಇವು ನಮ್ಮ ಮೌಲ್ಯಗಳು, ಸಂಸ್ಕಾರಗಳು, ನಾವೇನು ಕ್ರಿಯೆಗಳು, ಇವನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಉತ್ತಮ ಅಂದ್ರೆ ಹಣ್ಣುಗಳ ಮೂಲಕ ನಾವು ಫಲಗಳನ್ನು ನೀಡಬಹುದಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ಎಸ್, ಮಾಲತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಬೇರುಗಳು ಹಣ್ಣನ್ನ ಸೃಷ್ಟಿಸುತ್ತವೆ. ಬೇರು ಕಣ್ಣಿಗೆ ಗೋಚರವಾಗೋದಿಲ್ಲ ಸರ್. ಗೋಚರವಾಗದೇ ಇದ್ರೂ ಮಹತ್ತರವಾದಂತ ಕಾರ್ಯವನ್ನ ನಿರ್ವಹಿಸುತ್ತೆ. ಒಂದು ಗಿಡ ನಳನಳಿಸಬೇಕಾದ್ರೆ, ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾದ್ರೆ ಬೇರುಗಳ ಪಾತ್ರ ಪ್ರಮುಖವಾಗಿರುತ್ತೆ. ಆದ್ರೆ ಬೇರುಗಳ ಒಂದು ಪಾತ್ರ ಅಲ್ಲಿ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಬೇರು, ಆದ್ರೆ ಅದು ಅಪ್ರತಿಮವಾದಂತ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗೆ ಒಬ್ಬ ಮನುಷ್ಯ ಉನ್ನತ ಸ್ಥಾಯಿಗೆ ಏರ್ಬೇಕು ಅಂದ್ರೆ ಅವನ ಒಂದು ಕಷ್ಟ, ಅವನ ಒಂದು ಪರಿಶ್ರಮ, ಅವನ ಒಂದು ತೊಡಗಿಸಿಕೊಳ್ಳುವಿಕೆ ಯಾರ ಕಣ್ಣಿಗೂ ಕಾಣುವುದಿಲ್ಲ.
ಆದ್ರೆ ಅವನು ಉನ್ನತವಾದಂತ ಸಾಧನೆ ಕಾಣುತ್ತೆ. ಆ ರೀತಿ ಬೇರುಗಳು ಆ ಹಣ್ಣನ್ನ ಸೃಷ್ಟಿಸುತ್ತೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಉತ್ತಮ ಒಂದು ಅಭಿವೃದ್ಧಿಯನ್ನ ಸಾಧನೆಯನ್ನ ಮಾಡ್ಬೇಕು ಅಂದಾಗ ನಮ್ಮ ಒಂದು ಆ ಒಂದು ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು, ನಮ್ಮ ಪರಿಶ್ರಮ ಆಗಿರ್ಬೋದು, ಉತ್ತಮವಾದ ಯಾವ ರೀತಿ ಗಿಡದಲ್ಲಿ ಹಣ್ಣನ್ನ ಉಂಟು ಮಾಡುತ್ತೋ ಆ ರೀತಿ ನಮ್ಗೆ ಏಳಿಗೆಯನ್ನ ತಂದುಕೊಡುತ್ತೆ. ಓಕೆ, ಎಸ್, ನೇತ್ರಾವತಿ ಅವರೇ ಮಾತಾಡಿ. ಸಾಧನೆ ಮಾಡೋದಕ್ಕೆ ನೇತ್ರಾವತಿ ಅವರೇ ನಮಸ್ಕಾರ, ಮಾತಾಡಿ. ಎಲ್ಲರಿಗೂ ನಮಸ್ಕಾರಗಳು. ಬೇರುಗಳು ಹಣ್ಣನ್ನು ಸೃಷ್ಟಿಸುತ್ತದೆ ಅಂತ ಹೇಳಿ ಅಂದ್ರೆ ಬೇರುಗಳು ಅಂದ್ರೆ ಮನುಷ್ಯನ ಜ್ಞಾನ ಬೇರು ಮನುಷ್ಯನ ಹಣ್ಣುಗಳು ಅನ್ನೋದು ಮನುಷ್ಯಂದ ಏನಂದ್ರೆ ವ್ಯಕ್ತಿತ್ವ ಆ ತರ ಸೂಚನೆ ಆಗುತ್ತದ ಅಂತ ಸರ್. ಈಗ ಯಾವುದೇ ವ್ಯಕ್ತಿ ಒಂದು ಫಲವತ್ತಾದ ಹಣ್ಣ ಬರ್ಬೇಕಂದ್ರ ಬೇರು ಯಾವ ತರ ಗಟ್ಟಿಯಾಗಿ ಎಲ್ಲಾ ಪೋಷಕಾಂಶ ಲವಣಾಂಶ ಎಲ್ಲಾ ಹೀರ್ಕೊಂಡು ತನ್ನ ಸಸಿ ತನ್ನ ಎಲ್ಲಾ ಶರೀರದ ಭಾಗಗಳಿಗೆ ಹೆಂಗ ಅದು ಎಲ್ಲಾ ಕಳ್ಸದ ಬಳಕ ಅದು ಇದ್ರ ಫಲಭರಿತ ಹೆಂಗ್ ಹಣ್ಣುಗಳು ರಸಭರಿತ ಹಣ್ಣುಗಳು ಇದು ಕೊಡ್ತದಲ್ಲ, ಅದೇ ತರ ಮನುಷ್ಯನು ತನ್ನ ಜ್ಞಾನ ಸಂಪತ್ತನ್ನು ಹೆಚ್ಚು ಮಾಡ್ಕೊಂಡ ಅಂದ್ರ ತನ್ನ ಏಳಿಗೆಯಾಗಿ ತನ್ನ ವ್ಯಕ್ತಿತ್ವ ರೂಪಣೆ ಮಾಡ್ಬೇಕಾದ್ರೆ ಸಾಕಷ್ಟು ಜ್ಞಾನವನ್ನು ಹೆಂಗ ಕೊಡ್ತಿರ್ತಾನ ಅದರದಿಂದ ಅವ ಹೆಚ್ಚು ರೂಪುಗೊಳ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಓಕೆ, ಸೊ ಬಹುತೇಕ ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಮಾತಾಡಿದ್ರು ಅಂತ ಭಾವಿಸ್ತೇನೆ. ಎಸ್, ಎಲ್ಲರೂ ಮಾತಾಡಿದಿರಿ, ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಿ. ತುಂಬ ಸಂತೋಷ. ನಾವು ಅನಿಸಿಕೆ ಅಭಿಪ್ರಾಯಗಳಲ್ಲಿ ಈ ರೀತಿ ಬೇರೆ ಬೇರೆಯವರ ಅಭಿಪ್ರಾಯಗಳನ್ನು ಕೇಳಿಸಿಕೊಳ್ಳುತ್ತಾ ನಮ್ಮ ಜೀವನದಲ್ಲಿ ಸಾಕಷ್ಟು ಕಲಿಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಪಾರ್ಟಿಸಿಪೆಂಟ್ಸ್ ಮಾತಾಡುವ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸ್ತಾ ಇರಿ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನು ಕೂಡ ಗಮನಿಸ್ತಾ ಇರಿ. ಎರಡೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.